ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಿ ಬ್ಲಾಗ್. ಇವತ್ತು ಬದನೆಕಾಯಿ ಗೊಜ್ಜು ಮಾಡೋಣ ಅಂತ ಇದ್ದೀನಿ. ಬದನೆಕಾಯಿನ ಕಟ್ ಮಾಡಿ ಇಟ್ಕೊಬೇಕು, ಈರುಳ್ಳಿ ಟೊಮೆಟೊ ಕಟ್ ಮಾಡಿ ಇಟ್ಕೊಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಬೇಕು. ಎಲ್ಲ ಮಾಡಿ ಇಟ್ಕೊಂಡು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಕರ್ಬೇವಿನ ಸೊಪ್ಪು ಹಾಕಬೇಕು. ಮತ್ತು ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಮತ್ತು ಟೊಮೊಟೊ ಹಾಕಬೇಕು ಫ್ರೆಂಡ್ಸ್. ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಚೆನ್ನಾಗಿ ಮಾಡಿಕೊಂಡು ಬದನೆಕಾಯಿ ಹಾಕಬೇಕು. ಸ್ವಲ್ಪ ಹೊತ್ತು ಅದನ್ನ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಮತ್ತು ಅರಿಶಿನ ಹಾಕಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡಿ ಉಪ್ಪು. ಮತ್ತು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಚಿಕನ್ ಮಸಾಲ ಬರುತ್ತಲ್ಲ ಅದನ್ನು ಸ್ವಲ್ಪ ಹಾಕಬೇಕು. ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಇದು ಹಾಕಿ, ಸಾಂಬಾರು ಪುಡಿ ಸ್ವಲ್ಪ ಹಾಕಿ, ಮನೇಲಿ ಮಾಡಿರ್ತೀವಲ್ಲ ಸಾಂಬಾರಿಗೆ ಸಾಂಬಾರು ಪುಡಿ ಅದು ಸ್ವಲ್ಪ ಹಾಕಿ. ಅದರಲ್ಲಿ ಸ್ವಲ್ಪ ಖಾರ ಇರುತ್ತೆ, ಇದರಲ್ಲಿ ಖಾರ ಇರಲ್ಲ. ಸ್ವಲ್ಪ ಸಾಂಬಾರು ಪುಡಿಯಲ್ಲಿ ಅಂದರೆ ಖಾರ ಇರುತ್ತೆ, ಅದರಿಂದ ಸಾಂಬಾರು ಪುಡಿ ಹಾಕಬೇಕು. ಟೇಸ್ಟು ಬರುತ್ತೆ, ಗೊಜ್ಜು ಸ್ವಲ್ಪ ಟೇಸ್ಟಾಗಿರುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಮತ್ತು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಒಂಚೂರು ನೀರು ಹಾಕ್ಕೊಂಡು ಕುಕ್ಕರ್ನ ಮುಚ್ಚಿಡಿ. ಅದಾಗೋ ಅಷ್ಟರಲ್ಲಿ ನನ್ನ ಮಗಳಿಗೆ ಬಾಳೆಹಣ್ಣು ಮಿಲ್ಕ್ ಶೇಕ್ ಮಾಡಿಕೊಡೋಣ ಅಂತ ಬಾಳೆಹಣ್ಣು ಮತ್ತು ಹಾಲು ಮತ್ತು ಸಕ್ಕರೆ ಒಂದು ಸ್ಪೂನ್ ಹಾಕ್ಬಿಟ್ಟು ಅದು ಗ್ರೈಂಡ್ ಮಾಡಿ, ಇದು ಸ್ವಲ್ಪ ಕುಡಿದ್ರೆ ಶಕ್ತಿ ಇರುತ್ತೆ ಮೈಯಲ್ಲಿ ಅಂತ ಇದು ಕೊಡ್ತೀನಿ ಡೈಲಿ. ಮತ್ತು ಸಾರು ಅಷ್ಟರಲ್ಲಿ ಆಯಿತು. ನೀವು ಈ ರೆಸಿಪಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ.